ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ಸ್ನೇಹ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಹಾಸ್ಪಿಟಲ್ ಬಂದ ತಕ್ಷಣ ಎಲ್ಲ ರೆಡಿಯಾಗಿರ್ತಾಳೆ. ಹಾಗೆ ರೌಂಡಿಗೆ ಹೋಗಿ ಬರ್ತಾಳೆ. ರೌಂಡಿಗೆ ಹೋಗಿ ಬಂದ ತಕ್ಷಣ ಅವಳ ರೂಮಿಗೆ ಎಂಟ್ರಿ ಕೊಡ್ತಾಳೆ. ರೂಮಿಗೆ ಎಂಟ್ರಿ ಕೊಟ್ಟ ತಕ್ಷಣ ಅವಳ ಟೇಬಲ್ ಮೇಲೆ ಒಂದು ಚಿಕ್ಕ ಬ್ಯಾಟ್ರಿ ಹಾಗೂ ಪ್ರೇಮಳ ಕೈಯಲ್ಲಿನ ಚೈನ್ ಅವಳ ಟೇಬಲ್ ಮೇಲೆ ಇರುತ್ತೆ. ಅದನ್ನು ನೋಡಿ ಅವಳು ಹಾಂ ಅಂತ ನೋಡಿಬಿಟ್ಟು ತುಂಬ ಜೋರಾಗಿ ಕಿರುಚಾಡಿ ಅಲ್ಲೇ ಬಿದ್ದು ಬಿಡ್ತಾಳೆ. ಕಿರುಚಾಡಿದ ನಂತರ ಅವರಪ್ಪ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವರಪ್ಪ ಎಂಟ್ರಿ ಕೊಟ್ಟ ನಂತರ ಏನಾಗುತ್ತೆ ಅಂತ ಅಂದರೆ, ಏನಾಯ್ತಮ್ಮ ಸ್ನೇಹ, ಏನಾಯಿತು, ಯಾಕೆ ಹೀಗೆ ಚೀರಾಡ್ತಿದೀಯಾ? ಇದು ಮನೆಯಲ್ಲ ಅಮ್ಮ, ಇದು ಹಾಸ್ಪಿಟಲ್, ಯಾಕೆ ಹೀಗೆ ಚೀರಾಡ್ತಾ ಇದೀಯಾ ಅಂತ ಅವರಪ್ಪ ಕೇಳ್ತಾರೆ. ಆನಂತರ ಅವಳು, ಅಪ್ಪ ಇಲ್ಲಿ ನೋಡಿ, ಇದು ಪ್ರೇಮಳ ಚೈನ, ಇದು ಇಲ್ಲಿ ಹೇಗೆ ಬಂತು, ಇದನ್ನು ಯಾರು ಇಟ್ಟಿದ್ದಾರೆ, ನನ್ನನ್ನು ಹೆದರಿಸ್ಬೇಕು ಅಂತ ಇಲ್ಲಿ ಯಾರು ಇಟ್ಟಿದ್ದಾರೆ ಅಂತ ಸ್ನೇಹ ಕಿರುಚಾಡ್ತಾಳೆ. ಇಲ್ಲಿ ಯಾರು ಬರ್ತಾರಮ್ಮ, ನಿನ್ನ ರೂಮಲ್ಲಿ ಯಾರು ಬರಲ್ಲ ಅಮ್ಮ, ಹೆದರಬೇಡ, ಸುಮ್ಮನಿರು. ಪ್ರೇಮ ಯಾಕೆ ಇಲ್ಲಿ ಬರ್ತಾಳೆ, ಅವಳು ಸತ್ತು ಬೂದಿಯಾಗಿದ್ದಾಳೆ, ಸುಮ್ಮನಿರು, ಹೆದರಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರು ಬಾಯಿ ಕಡೆ ಹೊರಗಡೆ ಬಾ ಅಂತ ಅವರಪ್ಪ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಬನ್ನಿ, ಇಲ್ಲಿ ನಿಮಗೆ ತೋರಿಸ್ತೀನಿ, ಪ್ರೇಮ ಬಂದಿದ್ದಾಳೆ ಅಂತ ಕರ್ಕೊಂಡು ಹೋಗ್ತಾರೆ. ಏನಮ್ಮ ನೀನು ಇಷ್ಟೇ ಹೆದರ್ತಿದ್ಯಾ, ಅವಳನ್ನು ನೀನೇ ಏನಾದರೂ ಕೊಂದುಬಿಟ್ಟಿದ್ಯಾ, ಏನು ಕತೆ, ನನ್ನ ಮುಂದೆ ಏನಾದರೂ ಕರೆ ಹೇಳು ಅಂತ, ನಿಜ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಅಪ್ಪ ಏನಪ್ಪ ನೀನು ನನ್ನ ಮೇಲೆ ಸಂಶಯ ಪಡ್ತಿದ್ದೀಯಾ, ನಾನೇಕಪ್ಪ ಅವಳನ್ನು ಸಾಯಿಸಲಿ, ಇದರಲ್ಲಿ ಯಾರ ಕೈವಾಡ ಇದೆಯಾ ಅಂತ ನನಗೆ ಹೀಗೆ ಗೊತ್ತಾಗ್ತಿದೆ, ನನಗೆ ಯಾರು ಹೀಗೆ ಬೆದರಿಕೆ ಆಗ್ತಿದ್ದಾರೆ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಸ್ನೇಹ ಹೇಳ್ತಾಳೆ. ಹಾಗೆ ಮುಂದೋಗುತ್ತೆ. ಅವಳು ಆ ದಿನ ಅವಳನ್ನು ಸಾಯಿಸೋದಕ್ಕೆ ಏನೇನು ಪ್ಲ್ಯಾನ್ ಮಾಡಿರ್ತಾಳೆ ಅದನ್ನೆಲ್ಲ ಮೆಲುಕು ಹಾಕ್ತಿರ್ತಾಳೆ. ಅದನ್ನೆಲ್ಲ ಒಂದೊಂದಾಗಿ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ನೆನಪು ಮಾಡ್ಕೊಂಡ ತಕ್ಷಣ ಈ ವಿಷಯ ಅಪ್ಪನಿಗೂ ಮಾತ್ರ ಗೊತ್ತಾಗಲೇಬಾರ್ದು ಅಂತ ಯೋಚನೆ ಮಾಡ್ತಾಳೆ.